ಸುಪ್ರೀಂ ಕೋರ್ಟ್ನಲ್ಲಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಒಂದು ಲಂಚ ತಗೊಳ್ಳುವಾಗ ಹಿಡಿಯೋದು, ಅದಕ್ಕೆ ಟ್ರ್ಯಾಪ್ ಕೇಸ್ ಅಂತ ಇರ್ತಾರೆ. ಲಂಚ ತಗೊಂಡು ಅವರ ಆದಾಯಕ್ಕಿಂತ ಹೆಚ್ಚಾಗಿ ಆಸ್ತಿಗಳನ್ನು ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಅಕ್ವಿಸಿಷನ್ ಆಫ್ ಪ್ರಾಪರ್ಟೀಸ್ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸ್ ಆಫ್ ಇನ್ಕಮ್ ಅಂತ. ಹೌದಾ? ಎಷ್ಟು ಜನಗಳ ಮೇಲೆ ಕೇಸ್ ಆಗ್ತಾ ಇದೆ, ಕನ್ವಿಕ್ಷನ್ ಆಗೋದು ಕಡಿಮೆ. ಕಾರಣ ಅಂತಂದರೆ ಅನೇಕ ತನಿಖೆಯಲ್ಲಿ ಲೂಪ್ ಹೋಲ್ ಆಗಿಬಿಡ್ತವೆ. ಇದನ್ನೆಲ್ಲ ಮಾಡಿದರೆ ಎಷ್ಟೆಷ್ಟು ಸಾಧ್ಯವಾಗ್ತಕ್ಕಂಥದ್ದು. ಈ ದೇಶಕ್ಕೆ ಬಹಳ ದೊಡ್ಡ ಒಂದು ಶಾಪ ಅಂದರೆ ಕರಪ್ಷನ್. ಕರಪ್ಷನ್ ಇಸ್ ಲೈಕ್ ಎ ಕ್ಯಾನ್ಸರ್ ಅಂತ ಸುಪ್ರೀಂ ಕೋರ್ಟ್ನವರು ಅನೇಕ ರೀತಿ ಹೇಳಿದ್ದಾರೆ. ಆದರೂ ಈ ಕರಪ್ಷನ್ಗೆಲ್ಲ ಕಾರಣ ಏನು? ಹಿಂದೆ ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದೆ ಏನು ಅಂದರೆ, ಹಾಸಿಗೆ ಇದ್ದಷ್ಟೇ ಕಾಲ್ಚಾಚು, ಕಾಲು ಉದ್ದ ಇರೋ ಅಷ್ಟು ನಿನಗೆ ಹಾಸಿಗೆ ಇರಲ್ಲ ಅಂತ ಹೇಳ್ತಾ ಇದ್ದೆ. ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಬೆಂಗಳೂರನ್ನ ತನ್ನದೇ ಆದಂಥ ರೀತಿಯಲ್ಲಿ ವರ್ಣನೆ ಮಾಡಿರ್ತಕ್ಕಂಥ ಟಿ.ಜೆ. ಜಾರ್ಜರು, ಕೀರ್ತಿಶೇಷರು ಅವರು ನಮ್ಮ ಮುಂದೆ ಇಲ್ಲ, ನಮ್ಮ ಮಧ್ಯದಲ್ಲಿಲ್ಲ. ಆದರೆ ಎಲ್ಲ ಕಾಲಕ್ಕೂ ಅವ್ರು ಇರ್ತಾರೆ. ಬೆಂಗಳೂರು ನಮ್ಮಂಥವ್ರನ್ನ ಕೈ ಬೀಸಿ ಕರೆದು ನಮ್ಮನ್ನ ಬೆಂಗಳೂರಿಗರನ್ನಾಗಿ ಮಾಡಿದೆ. ನಾನು ಹಾಸನದ ಜಿಲ್ಲೆ ಅರಕಲಗೂಡಿನವನು. ಬೆಂಗಳೂರಿನ ಬಗ್ಗೆ ಎಲ್ಲ ಮಾತಾಡಿದರು. ಆದರೆ ಸೌತ್ ನಾರ್ತ್ ಡಿವೈಡ್ ಎಷ್ಟಿದೆ ಅಂದರೆ, ಜಯನಗರ ಬಸವನಗುಡಿಯಲ್ಲಿ ವಾಸ ಮಾಡುವವರಿಗೆ ಪುಗ್ಸಟ್ಟೆ ಒಂದು ಸೈಟ್ ಕೊಡ್ತೀನಿ ಮಲ್ಲೇಶ್ವರದಲ್ಲಿ ಹೋಗೋಗ್ತಾ ಇರೋದಿಲ್ಲ. ಅದೇ ರೀತಿ ವೈಸ ವರ್ಷ. ಕಾರಣ ಅಂದರೆ ಅಲ್ಲಿದೆ ಆದಂಥ ವಿಶೇಷಗಳು. ಬೆಂಗಳೂರಿನ ಬಗ್ಗೆ ಭಾಳ ಚೆನ್ನಾಗಿ ಎಲ್ಲರೂ ಹೇಳಿದ್ದಾರೆ. ಬೆಂಗಳೂರು ಬೆಳೀತಾ ಇದೆ, ಅನೇಕ ಸಮಸ್ಯೆಗಳಾಗ್ತಾ ಇದೆ, ಇದಕ್ಕೆ ಪರಿಹಾರ ಹುಡುಕೋದು ಯಾರು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನಾದರೂ ಸ್ವಲ್ಪ ಮಟ್ಟಿಗೆ ಹುಡುಕಬೇಕು ಅಂದರೆ ನಮ್ಮ ದೊಡ್ಡವರು ಹಿರಿಯರಾದಂಥ ಕೆ.ಸಿ. ರಾಮಮೂರ್ತಿ ಅವರು ಕೂತಿದ್ದಾರೆ. ಅವರು ಉನ್ನತ ಪೊಲೀಸ್ ಅಧಿಕಾರಿ ಆಗಿದ್ದವರು, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ದವರು, ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಸೇರಿ ವಿವಿಧ ಹಂತಗಳಲ್ಲಿ ಮೇಲೆ ಹತ್ತಿದವರು, ವಿಶೇಷವಾಗಿ ಬೆಂಗಳೂರನ್ನ ಚೆನ್ನಾಗಿ ಅರಿತವರು. ಅವ್ರ ಜೊತೆ ನಾನು ಗಂಟೆಗಟ್ಟಲೆ ಮಾತಾಡಿದ್ದೀನಿ. ಯಾವಾಗಲಾದರೂ ನಾವು ಬೆಂಗಳೂರು ಕ್ಲಬ್ನಲ್ಲೂ ಸೇರ್ತೀವಿ, ಬನ್ನಿ ಒಂದು ದಿವಸ ಊಟ ಮಾಡೋಣ, ತುಂಬ ದಿವಸ ಆಗೋಯ್ತು. ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬೆಂಗಳೂರಿನ ಸಮಸ್ಯೆ ಏನಂದರೆ, ಇಲ್ಲಿ ನೇರವಾದ ರಸ್ತೆಗಳು, ಅದಕ್ಕೆ ಎಲ್ಲ ಬಂದು ಟ್ರಿಬ್ಯೂಟ್ರೀಸ್ ಪಕ್ಕದಲ್ಲಿ ಸೇರ್ಕೋತಾ ಇದೆ. 1500 ಇತ್ತು ಅಂತ ಹೇಳಿದ್ರೆ ಈಗ 1800 2000 ಆಗಿರ್ಬೋದು. ಅವರು ಉನ್ನತ ಅಧಿಕಾರಿಯಾಗಿದ್ದಾಗ ಏನು ಮಾಡ್ತಾ ಇದ್ರು ಅನ್ನೋದನ್ನೆಲ್ಲ ಹೇಳಿದರು. ಇದು ಎಲ್ಲಿ ಬೆಂಗಳೂರಿನಲ್ಲಿ ಆಗೋದು ಅಂದರೆ, ಮಳೆಗಾಲದಲ್ಲಿ ಒಂದು ಸಣ್ಣ ಗುಂಡಿ ಆದರೆ ಅಲ್ಲಿ ಬಸ್ಸುಗಳು ಓಡಾಡಿದ್ರೆ ಮಾರನೇ ದಿವಸದೊತ್ತಿಗೆ ಅದು ಹೊಂಡ ಆಗೋಗ್ಬಿಡುತ್ತೆ. ಅವರಿದ್ದಾಗ ಅವ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಎಲ್ಲ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರು. ನೋಡಿ, ಅವ್ರಿಗೊಬ್ಬರು ಒಂದು ಅಟ್ಯಾಚ್ ಆಗಿರೋರು, ಒಬ್ಬರು ಅಸಿಸ್ಟೆಂಟ್ ಇಂಜಿನಿಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಯಾವುದೋ ಲಾರಿ ಸಾಮಾನು ತೊಗೊಂಡು ಹೋಗ್ತಾ ಇರ್ತಾನೆ, ಏನು ಜಲ್ಲಿ ತೊಗೊಂಡು ಹೋಗ್ತಾ ಇರ್ತಾನೆ, ಸಿಮೆಂಟ್ ಒಂದು ಸ್ವಲ್ಪ ಜಲ್ಲಿ ಇಲ್ಲ ಹಾಕಯ್ಯ, ಒಂದು ಸಿಮೆಂಟ್ ಬೂಟ ಕೊಡು ಅಂತ ಅನ್ನೋದು, ಒಂದು ಸ್ವಲ್ಪ ಮರಳು ಹಾಕ್ಸೋದು. ಸೊ ಅಲ್ಲಿ ಯಾರೋ ಪೊಲೀಸ್ನವ್ರಿಗೆ ಜವಾಬ್ದಾರಿ, ಅದು ಮುಚ್ಚಿಸ್ಬಿಡಯ್ಯ ಅಂದ್ರೆ, ಸೊ ಮುಚ್ಚಿಸಿದ್ರೆ ಮುಂದಾಗುವಂತ ಅನಾಹುತ ಹೊಂಡ ಆಗ್ತಕ್ಕಂಥ ತಪ್ಪತ್ತೆ. ಯಾಕೆಂದ್ರೆ ಹೊಂಡ ಆದ ತಕ್ಷಣ ನೋಡಿ, ಒಂದು ವೇಗದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಸ್ಲೋ ಆಗ್ಬಿಡುತ್ತೆ. ಸ್ಲೋ ಆದ ತಕ್ಷಣ ಹಿಂದಕ್ಕೆಲ್ಲ ಪೈಲಪ್ ಆಗಿ ಹೋಗ್ತದೆ. ಇದೇ ಕಾರಣ. ನೀವು ನೋಡಿರ್ಬೋದು, ಈಗ ಮೆಟ್ರೋ ಕೆಲಸ ಮಾಡ್ತಾರೆ. ಮೆಟ್ರೋ ಕೆಲಸ ಮುಂದುವರಿತಾ ಅವ್ರು ತಟ್ಟೆ ಹಾಕಿರ್ತಾರೆ ನೋಡಿ, ಎರಡೂ ಕಡೆ ಕಟ್ಟೆ ಹಾಕಿರ್ತಾರಲ್ಲ, ಅದನ್ನ ತೆಗೆಯೋ ತಡ ಮಾಡಿಬಿಡ್ತಾರೆ. ಅದನ್ನ ತೆಗೆದ್ರೆ ಅರ್ಧ ಕಡಿಮೆ ಆಗುತ್ತೆ. ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು DCM ಆದಾಗ ಈ ಶಿವರಾಮ್ ಕಾರಂತ್ ಲೇಔಟಿನ ಒಂದು ವಿಚಾರ ತಿಳ್ಕೊಳ್ಳೋ ದೃಷ್ಟಿ ನಾನು ಅಧ್ಯಕ್ಷನಾಗಿದ್ದರಿಂದ ಕರೆದ್ರು. ಪಾಪ ಬಹಳ ಗೌರವವಾಗಿ ಕಂಡ್ರು. ಆಗ ನಾನು ಒಂದು ಸಮಯ ಹೇಳಿದೆ. ಅಲ್ಲೇ ಅವತ್ತು ಮಹೇಶ್ವರ ರಾವ್ ಅವರು GBA ಕಮಿಷನರ್ ಇದ್ರು. ಅವ್ರಿಗೆ ನೋಡ್ರಿ, ಹಿಂದೆ ರಾಮಮೂರ್ತಿ ಅವರು ನಮ್ಮ ಹತ್ರನೂ ಮಾತಾಡಿದ್ರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಅದು ಎಷ್ಟರ ಮಟ್ಟಿಗೆ ನೋಡಿ, ಇವರಿದ್ದಾರೆ, ಡಾಕ್ಟರ್ ರವೀಂದ್ರ ಅವರಿದ್ದಾರೆ, ಒಳ್ಳೆ ಬೆಂಗಳೂರಿನ ಬಗ್ಗೆ ಬಹಳ ಒಳ್ಳೆ ಪುಸ್ತಕ ಬರೆದಿದ್ದಾರೆ ಡಾಕ್ಟರ್ ರವೀಂದ್ರ ಅವರ IAS ಅವರು. ನಮ್ಮ ಅತ್ಯಂತ ಏನು ಯು ಕೆನಾಟ್ ಫೈಂಡ್ ಎ ಪರ್ಸನ್ ಲೈಕ್ SV ರಂಗನಾಥ್, ಬಿಕಾಸ್ ಐ ವಾಸ್ ಹಿಸ್ ಟೆನೆಂಟ್ and fortunately I had the privilege of purchasing his own flat. ನೋಡಿ, SV ರಂಗನಾಥರವರು ಬೆಂಗಳೂರಲ್ಲಿದ್ದಾರೆ. ಅವರು 1952ನೇ ಇಸ್ವಿಯಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥ, ಅವರು ಆಗಿರೋವರೆಗೆ ತೆಗೆದುಕೊಂಡ ಪ್ರಮುಖ ನಿರ್ಧಾರಗಳು ಕ್ಯಾಬಿನೆಟ್ನಲ್ಲಿ ಬೇಕಾದ್ರೆ ರಾತ್ರಿ 2 ಗಂಟೆಲೂ ಹೋಗಿ ಕೂಡ ಹೇಳಿದ್ರೆ ಎಬ್ಬಿಸಿದ್ರೆ ಮಾಡುವಂಥ ಜನ ಅವರು ಬಹುಶಃ ನಿಮಗೆ ಗೊತ್ತಿಲ್ಲ, ಈಗ ಈ ನೈಸ್ ರೋಡಿನ ಏನೋ ಒಂದು ದೊಡ್ಡ ಗಲಾಟೆಯಲ್ಲಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ವಿರುದ್ಧ ಆದಾಗ ಅದನ್ನ ಯಾವ ರೀತಿ ತಪ್ಪಿಸಿದ್ರು ಅಂತಂದ್ರೆ ಅವರದೊಂದು ರಿಪೋರ್ಟ್ ಪ್ರಕಾರನೇ ಆಯ್ತು.
ಅವರು ಹೇಳಿದ್ರು ಒಂದು ಸರ್ತಿ ನನ್ನ ಹತ್ರ, ಸರ್ ನಾನು ಕಾವೇರಿ ವಿವಾದದ ಬಗ್ಗೆ ಎಷ್ಟು ಓದಿದ್ದೀನಿ ಅಂದರೆ ಸುಮ್ಮನೆ ಲೈಟರ್ ವೈನಲ್ಲಿ ಹೇಳಿದ್ರು ಒಂದು 4 ಡಾಕ್ಟರೇಟ್ ತಗೋಬಹುದು ಅಂತ ಹೇಳಿದ್ರು. ಬಹುಶಃ ನೀವು ನಂಬ್ತಿರೋ ಬಿಡ್ತಿರೋ, ಅವರೇ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಸರ್ತಿ ವಾದ ಮಾಡಿದಂಥದ್ದುಂಟು, ಇಲ್ಲ ಅವರ ಅಸಿಸ್ಟೆನ್ಸ್ ತೆಗೆದುಕೊಂಡು ನಮಗೆ ಅನಾನುಕೂಲವಾಗುವಂಥ ಸಂದರ್ಭಗಳನ್ನು ತಪ್ಪಿಸ್ತಾರೆ. ಅಂದರೆ ಇಂಥ ಜನಗಳೆಲ್ಲ ಇದ್ದಾರೆ, ಇವ್ರನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ಅನೇಕ ತೊಂದರೆಗಳಾಗ್ತಾ ಇದೆ, ನಾವು ನೋಡ್ತಾ ಇದ್ವಿ. ಈಗ ರಾಜಕಾಲುವೆ ಇದೆಯಾ, ಅಗತ್ಯವಾ? ರಾಜಕಾಲುವೆ ಅಂತ ಹೇಳಿ ಎಸ್ಟಾಬ್ಲಿಷನ್ ಆಗಿರುವುದೆಲ್ಲ ತೆಗೆದುಹಾಕಕ್ಕಾಗತ್ತಾ? ಈಗ ಮುಖ್ಯಮಂತ್ರಿ ಆಗಿದ್ರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಅನ್ನಿಸ್ತು ಅನೇಕ ಕೆರೆಗಳು ಬತ್ತು ಹೋಗಿವೆ, ಏನೂ ಪ್ರಯೋಜನ ಇಲ್ಲ ಅಂತಂದ್ರು. ಅಲ್ಲೆಲ್ಲ ಈಗ ಲೇಔಟ್ ಆಗಿದೆ. ನೀವು ಆ ರೀತಿ ನೋಡ್ತವ್ರೆ ಎಲ್ಲ ಲೇಔಟ್ನು ಕಿತ್ತಾಕ್ಬೇಕಾಗತ್ತೆ. ಅದರಿಂದ ಒಂದು ದೂರದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಇದಕ್ಕೆ ಸಮಸ್ಯೆಗಳಿಗೆ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿ ಅವ್ರು ಕೊಡುವಂಥ ರಿಪೋರ್ಟ್ಗಳನ್ನ ಅಧ್ಯಯನ ಮಾಡಿದರೆ ಆಗ್ತದೆ. ನೀವು ನೋಡಿದರೆ ಕರ್ನಾಟಕ ಟೌನ್ ಆ್ಯಂಡ್ ಕೌಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಪ್ರಕಾರ ಒಂದು ಹಳ್ಳಿನಲ್ಲಿ ಒಂದು ಮನೆ ಕಟ್ಟಬೇಕಾದ್ರೂ ಅದಕ್ಕೆ ಪ್ಲಾನಿಂಗ್ ಅಥಾರಿಟಿಯಿಂದ ಪರ್ಮಿಷನ್ ಒಂದೇ ಒಂದಕ್ಕೆ ಯಾವುದಕ್ಕೆ ಕಟ್ಟೋಕೆ ಅವಕಾಶ ಇಲ್ಲ ಅಂದರೆ ಅಗ್ರಿಕಲ್ಚರ್ ಹೌಸ್ ಕಟ್ಟೋಕೆ ಮಾತ್ರ ಪ್ಲಾನಿಂಗ್ ಬೇಕಾಗಿಲ್ಲ, ಇನ್ನೆಲ್ಲದಕ್ಕೂ ಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಹೇಗಾಗಿದೆ ಅಂತ ಹೇಳಿದರೆ, ಅಗ್ರಿಕಲ್ಚರಲ್ ಲ್ಯಾಂಡನ್ನು ಕನ್ವರ್ಷನ್ ಮಾಡ್ದಲೇ BDA ಇಂದನೋ ಪ್ಲಾನಿಂಗ್ ಅಥಾರಿಟಿಯಿಂದನೋ ಪರ್ಮಿಷನ್ ತೆಗೆದುಕೊಳ್ದಲೆ ಹಗ್ಗ ಹಿಡಿದು 30 ಸೈಟ್ ಆ ಕಡೆಗೆ 30 ಸೈಟ್ ಈ ಕಡೆಗೆ, ಪಕ್ಕದಲ್ಲಿ ಜಾಗ ಇಲ್ಲ, ಒಂದು 20 ಅಡಿ ಆಗಲ ಜಾಗ ಬಿಟ್ಬಿಟ್ಟು ಮಾರಾಟ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಗ್ರಿಕಲ್ಚರ್ ಜಾಗಕ್ಕೆ ಪಂಚಾಯತಿ ಅಧಿಕಾರಿಗಳ ಜೊತೆ ಜೋಡಿ ಅದಕ್ಕೆ ಜಂಜರ್ ನಂಬರ್ ಅಂತ ಕೊಟ್ಬಿಡ್ದು. ಅಗ್ರಿಕಲ್ಚರ್ ಲ್ಯಾಂಡ್ ಆದ್ರೆ ರಿಜಿಸ್ಟರ್ ಮಾಡೋಕ್ಕಾಗೋದಿಲ್ವಲ್ಲ. ಇರ್ತಿ ಯಾವ ಮಟ್ಟಕ್ಕೆ ಏನೇನು ನಡೆದಿದೆ ಅಂತ ಹೇಳಿದ್ರೆ ಇದು ನಾವು ತೀರ್ಮಾನ ಮಾಡೋಕ್ಕಾಗೋಲ್ಲ. ಇದೆಲ್ಲ ಸರ್ಕಾರಕ್ಕೂ ಕಷ್ಟ ಇದೆ. ನಾವು ಸುಮ್ಮನೆ ಸರ್ಕಾರನ ಬೈದ್ರೆ ಆಗೋದಿಲ್ಲ, ರಾಜಕಾರಣಿಗಳನ್ನು ಬೈದ್ರೆ ಆಗೋದಿಲ್ಲ. ಇದೆ ತಪ್ಪಿಲ್ಲ ಅಂತ ನಾವು ಹೇಳಲ್ಲ. ಆದರೆ ಇದನ್ನ ಎಲ್ಲಾ ಸಂದರ್ಭದಲ್ಲೂ ರಾಜಕಾರಣಿಗಳೇ ನೋಡೋಕ್ಕಾಗತ್ತಾ? ಅದನ್ನ ಅಲ್ಲಿಯ ತಹಶೀಲ್ದಾರ್ ನೋಡ್ಲಿಕ್ಕಾಗಲ್ವಾ? ಅಲ್ಲಿ ವಿಲೇಜ್ ಅಕೌಂಟ್ ನೋಡೋಕ್ಕಾಗೋದಿಲ್ವಾ? ಇಂಥ ಕೆಲಸಗಳೆಲ್ಲ ಆಗಿದೆ. ಆದರೆ ಈ ಬೆಂಗಳೂರು ಬಹಳ ವಿಶೇಷವಾದಂಥದ್ದು, ಎಲ್ಲರನ್ನೂ ಕರೆದಿರ್ತಕ್ಕಂಥದ್ದು. ಇವತ್ತು ನಿಮಗೆ ಒಂದು ಹೇಳ್ತೇನೆ ನೋಡಿ. ಇದನ್ನ 1948ನೇ ಇಸ್ವಿಯಲ್ಲಿ ಜಯನಗರ ಬಂತು. ಇದನ್ನ ಇನಾಗ್ಯುರೇಷನ್ ಮಾಡಿದವರು, ಇನಾಗ್ಯುರೇಷನ್ ಆಫ್ ಜಯನಗರ್ ಬೈ ಹಿಸ್ ಎಕ್ಸಲೆನ್ಸಿ ಸಿ ರಾಜಗೋಪಾಲಾಚಾರಿ, ಗವರ್ನರ್ ಜನರಲ್ ಆಫ್ ಇಂಡಿಯಾ, ಆನ್ ಫ್ರೈಡೇ ದಿ 20th August 1948. His Excellency Rajagopalachari has graciously consented to inaugurate the Jayanagar extension. ಇವತ್ತಿನ ಅಶೋಕ ಪಿಲ್ಲರ್ ಇದೆಯಲ್ಲ, ಅಲ್ಲಿಂದ ಪ್ರಾರಂಭ ಆದಂಥದ್ದು. 9 ಬ್ಲಾಕ್ಸ್ ಇದೆ. 7 ಮತ್ತು 8ನೇ ಬ್ಲಾಕ್ನಲ್ಲಿ ಸರ್ವಿಸ್ ರೋಡ್ ಇದೆ. ಇದೇ ಇವತ್ತೂ ಕೂಡ ಅಲ್ಲಿ ಯಾವುದೇ ರೀತಿ ಕಂಜೆಷನ್ ಆಗುವಂತ ಸಾಧ್ಯವಿಲ್ಲ. 7 ಮತ್ತು 5ನೇ ಬ್ಲಾಕ್ನಲ್ಲಿ 60 ಅಡಿ ಅಗಲದ ರಸ್ತೆ, 2 ಕಡೆ 11 ಅಡಿ ಫುಟ್ಪಾತ್ ಇದೆ. ಯಾವುದೇ ಲೇಔಟ್ ಅನ್ನು ಮಾಡೋಕೆ ಏನು ತೊಂದರೆ ಆಗ್ತಿರ್ಲಿಲ್ವಾ? 800 ಎಕರೆ ಬೇಕಾಗೋ ಬಳಿ 900 ಎಕರೆ ಮಾಡಿದ್ರೆ ಆಗೋದಿಲ್ವೇ? ಅದನ್ನ ಮಾಡೋಕೆ ಆಗ್ತಿರ್ಲಿಲ್ವೇ? ಇದನ್ನೆಲ್ಲ ಯೋಚನೆ ಇಂದಿರಾನಗರನು ಅದೇ ರೀತಿನೇ ಮಾಡಿದ್ರು. ಆದ್ರೆ ದುರದೃಷ್ಟವಶಾತ್ ಅದೆಲ್ಲ ಕಮರ್ಷಿಯಲ್ ಆಗಿ ಹೋಗ್ಬಿಡ್ತು. ಮುಂದೆ ಅನೇಕ ಮಾಡಿದ್ದಾರೆ, BDAನಲ್ಲೂ ಕಮಿಷನರ್ಗಳೆಲ್ಲ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಬಾರ್ದು. BDA ಆಕ್ಟ್ ಅನ್ನ ನಾನು ಹತ್ತಿರದಿಂದ ಓದೋನು. ಆ BDA ಆಕ್ಟ್ ನಲ್ಲಿ ಆ ಕಂಪ್ರೈಸಿಂಗ್ ಆಫ್ ಕಮಿಟಿ ಇದೆಯಲ್ಲ, ಇವ್ರು ಹೇಳಿದಾರಲ್ಲ, BWSSB, ಬೆಸ್ಕಾಮ್, ಪ್ರತಿಯೊಬ್ಬರದ್ದು ಅಲ್ಲಿ ರೆಪ್ರೆಸೆಂಟೇಷನ್ ಇದೆ. ಆದ್ರೆ ಆ ಮೀಟಿಂಗ್ ನಲ್ಲಿ ಅವರೆಲ್ಲ ಧೈರ್ಯವಾಗಿ ಹೇಳಬೇಕು. ಒಂದು ಕೋಆರ್ಡಿನೇಟರ್ ನೋಡಿ, BDA ಮತ್ತು BBMP ನಡುವೆ ಕೋಆರ್ಡಿನೇಷನ್ ಆಗಬೇಕು. ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿದ್ದೆ ಯಾರು ಸುಂದರ್ ರಾಜ್ ಅಂತವ್ರು ಬರಿಬೇಕು. ಇಲ್ಲ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೇಕು. ಸರ್ ಖಂಡಿತ ಇದನ್ನ ಹೈಕೋರ್ಟ್ ತಗೊಳುತ್ತೆ. ನೀವು ಈ ಪ್ಲಾನ್ಡ್ ಜುಡಿಷಿಯರಿ ಇಸ್ ಆಲ್ವೇಸ್ ಇನ್ ಫೇವರ್ ಆಫ್ ಪ್ಲಾನ್ ಡೆವಲಪ್ಮೆಂಟ್. ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ರು, ಯಾರ್ಯಾರು ಪ್ಲಾನ್ ವೈಲೇಟ್ ಮಾಡ್ತಾರೋ ಅವ್ರಿಗೆ ನೀವು ವಾಟರ್ ಕನೆಕ್ಷನ್ ಕೊಡ್ಕೂಡ್ದು, ಅವ್ರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ಕೂಡ್ದು ಅಂತ ಹೇಳಿದ್ದಾರೆ. ಅದನ್ನ ಅಷ್ಟೇ ಅಲ್ಲ, ಯಾರು ಇದಕ್ಕೆ ಕಾರಣರಾದಂತ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ನೀವು ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಇದು TJS ಜಾರ್ಜ್ ಅವರು ಅಪ್ರತಿಮವಾದಂತಹ ಒಬ್ಬ ಜರ್ನಲಿಸ್ಟ್. ಅವರು ಯಾವುದಕ್ಕೂ ಹೆದರ್ಲಿಲ್ಲ. ಅವರು ಪಟ್ನಾದಲ್ಲಿ ಬಿಷನ್ BK ಸಹಾಯ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆಗ ಒಂದು ಕರಪ್ಷನ್ ಆಯ್ತು, ಮತ್ತೆ ಅವರ ಅಥಾರಿಟೇರಿಯನಿಸಂ ವಿರುದ್ಧ ಅವರೊಂದು ಎಡಿಟೋರಿಯಲ್ ಬರೆದು ಬಿಡ್ತಾರೆ. ಅದು ಒಂದು ಬಹಳ ದೊಡ್ಡದಾಗುತ್ತೆ. ಅವ್ರನ್ನ ರಾತ್ರಿ ಬಂದು ಅರೆಸ್ಟ್ ಮಾಡ್ತಾರೆ. 64ನೇ ಇಸ್ವಿಯಲ್ಲಿ ಜನವರಿನಲ್ಲಿ ಅರೆಸ್ಟ್ ಮಾಡ್ತಾರೆ. ಏನ್ ಕೇಸ್ ಹಾಕ್ತಾರೆ? ಸೆಕ್ಷನ್ 124F IPC ಸೆಡಿಷನ್ ಹಾಕ್ತಾರೆ. ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಸ್ವರ್ಗೀಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಇಂಟರ್ವ್ಯೂನ್ ಆಗ್ತಾರೆ. 6 ತಿಂಗಳ ನಂತರ ದಿ ಕೇಸ್ ಎಂಡ್ಸ್ ಇನ್ ಅಕ್ವಿಟಲ್. ಇಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಅಂದ್ರೆ ಇಂಥ ಜನನ ನಾವು ನೋಡೋದು. ಇದೇ ಜನ ಯಾರಿದ್ರು ಇಲ್ಲಿ?
ರಾಮಚಂದ್ರ ರಾಯರಿದ್ರು, TS ರಾಮಚಂದ್ರ ರಾಯರಿದ್ರು. ಅವರು ಚೂಬಾಣ ಬರೀತಾ ಇದ್ರು. ಹೌದಾ? ದೇವರಾಜ ಅರಸರಿಗೆ ನಮ್ಮ ಹೇಳೋರು, ನಮ್ಮ ಸೀನಿಯರು A ತಾಂಡವೇಶ್ವರ್ ಅಂತ, ಅವರು ಬೆಂಗಳೂರಿನಲ್ಲೇ ಪ್ರಾಕ್ಟೀಸ್ ಮಾಡಿದ್ರು. ನಂತರ ಅವರು ಹೊಳೆ ನರಸೀಪುರದಲ್ಲಿ ಬಂದರು. ಅವ್ರು ಹೇಳೋರು, ದೇವರಾಜ ಅರಸು ಬಹಳ ಪ್ರತಿಭಾನ್ವಿತವಾದಂಥ ಒಬ್ಬರು ಮುಖ್ಯಮಂತ್ರಿ, ಇರಲಿ ದೂರದರ್ಶಿ ಮುಖ್ಯಮಂತ್ರಿ, ರಾಜಕೀಯ ಬೇರೆ ಬಿಟ್ಬಿಡೋಣ. ಅವರು ಹೆದರ್ತಾ ಇದ್ದು ಇಬ್ಬರಿಗಂತೆ. ಒಂದು TS ರಾಮಚಂದ್ರ ರಾಯರಿಗೆ, ಇನ್ನೊಂದು ಅಂದಿನ ಅಡ್ವೊಕೇಟ್ ಜನರಲ್ RN ಭೈರಾರೆಡ್ಡಿ ಅವರಿಗೆ. ಇಂಥ ಜನಗಳಿದ್ದಂಥ ಊರು ನೋಡಿ. ಬೆಂಗಳೂರಿನ ಎಷ್ಟೋ ವಿಷಯಗಳ ಮಾತಾಡ್ತೀವಿ. ಬೆಂಗಳೂರಿನಲ್ಲಿ ನಾವು ಇವತ್ತು ಮಂಕುತಿಮ್ಮನ ಕಗ್ಗ ಬರೆದಂಥ DV ಗುಂಡಪ್ಪನವರು, ಬಹುಶಃ DV ಗುಂಡಪ್ಪನವರು ಇದ್ದಿದ್ರೆ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಕಡಿಮೆ ಆಗ್ತಾ ಇತ್ತು ಅಂತ ನಾನು ಹೇಳ್ತೇನೆ. ಇದು ದಕ್ಷಿಣದ HN ನರಸಿಂಹಯ್ಯನವರು, ವಿಜಯ ಕಾಲೇಜ್ ಕಟ್ಟಿದವರು, MK ಪಾಂಡುರಂಗ್ ಶೆಟ್ರು, RV ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದಂಥವರು, ಶಿವರಾಮ್ ಅವರು ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟ ಡಾಕ್ಟರ್ ರಾಮ್ ಶಿವರಾಮ್ ಅವರು ನೋಡಿ. MK ಪಾಂಡುರಂಗ್ ಶೆಟ್ರು ಬಹಳ ವಯಸ್ಸಾಗಿತ್ತು. ಒಂದು ಯಾವುದೋ ಲಾ ಕಾಲೇಜ್ ಪ್ರೋಗ್ರಾಮ್ ಇದ್ರು, ನಾನು ಪಕ್ಕದಲ್ಲಿ ಕೂತೆ. ಅವಾಗ ಹೇಳಿದ್ರು, ನ್ಯಾಯಾಧೀಶರೇ, ನ್ಯಾಯಮೂರ್ತಿಗಳೇ ನೋಡಿ, ನಮ್ಮ ತಂದೆ ಒಂದು ಮಾತು ಹೇಳಿದ್ರು, MPL ಶಾಸ್ತ್ರಿಗಳು ಬೆಂಗಳೂರು ನಾರ್ತು ಮಲ್ಲೇಶ್ವರದಲ್ಲಿ ಹೆಣ್ಮಕ್ಳಿಗೆ ಒಂದು ಕಟ್ಟಿದ್ದಾರೆ, ನಮ್ಗೆ ಯಾರಿಗೂ ಇಲ್ವಲ್ಲ ಅಂತ. ಹಾಗಾಗಿ 72ನೇ ಇಸ್ವಿಲಿ NMK RV ಕಾಲೇಜನ್ನ ಹೆಣ್ಮಕ್ಳಿಗೋಸ್ಕರನೇ ಮಾಡಿದ್ರು. ಬಹಳ ಒಳ್ಳೆಯ ಪ್ರಿನ್ಸಿಪಾಲು, ಫಸ್ಟ್ ಪ್ರಿನ್ಸಿಪಾಲು ಚೀನಾ ಮಂಗಳಾವರ. ಎಲ್ಲ ಎಷ್ಟು ನೆನಪು ಚೆನ್ನಾಗಿದೆ ನೋಡಿ. ನಾವು ಇವತ್ತೆಲ್ಲ ಸೇರಿದ್ವಿ, ಒಬ್ಬರು ಯಾರು ಎದ್ದೋಗ್ತಾ ಇಲ್ಲ. ಕಾರಣ ಅಂತಂದ್ರೆ ನಾವೆಲ್ಲ 50-60 ವರ್ಷ ದಾಟದವರು. ನಮಗೆ ಎಲ್ಲೋ ಯಾವುದೋ ಕಾಲದಲ್ಲಿ ಡಿಮೆನ್ಷಿಯಾನೋ ಅಥವಾ ಇನ್ಯಾವುದೋ ಬರುವಂಥ ಸಾಧ್ಯತೆ ಇದೆ, ಮರಗುಳಿಯತನ ಆಗ್ತದೆ. ಈ ರೀತಿ ಹಳೆದನ್ನ ಜ್ಞಾಪಿಸ್ಕೋಬೇಕು. ನಮಗೆ ಅದಕ್ಕೆ ಒಂದು ಅವಕಾಶವನ್ನು ಆಸ್ಕ್ ಯು ಅನ್ನುವಂಥ ಒಂದು ಇಂಗ್ಲಿಷ್ ವೃತ್ತಿಯಲ್ಲಿ ನಮಗೆ ಜಾರ್ಜ್ ಅವರು ಕೊಟ್ಟಿದ್ದಾರೆ. ಅದನ್ನು ಕನ್ನಡಕ್ಕೆ ಬಹಳ ದೊಡ್ಡದಾಗಿ ಅನುವಾದ ಮಾಡಿದ್ದಾರೆ. ಎಲ್ಲರೂ ನೀವು ಅದು ಹೇಳಿದ್ರು. ಈಗ ಮೊನ್ನೆ ನಾಡೋಜ SR ರಾಮಸ್ವಾಮಿ ಅವರು ತಿರೋದ್ರು. ಅವರೊಬ್ಬರು ಮಹಾನ್ ವ್ಯಕ್ತಿ. ಅವರು TJS ಜಾರ್ಜ್ ಅವ್ರನ್ನ ಹತ್ತಿರದಿಂದ ಬಲ್ಲಂಥವ್ರು. SR ರಾಮಸ್ವಾಮಿ ಅವ್ರನ್ನ ಹತ್ತಿರದಿಂದ ನೋಡಿದ್ದೆ. ಅವರೆಲ್ಲರ ಜೊತೆನೂ ಚೆನ್ನಾಗಿದ್ರು. ಬಹಳ ದೊಡ್ಡ ಹೋರಾಟ ಮಾಡಿದಂಥ ಅವರು ಪೀಪಲ್ಸ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ಅಂತ PUCಯಲ್ಲಿ ಇತ್ತಲ್ಲ, ಅದರಲ್ಲೆಲ್ಲ ಹೋರಾಟ ಮಾಡಿ ಅವರು ಪರಿಸರಕ್ಕೋಸ್ಕರ ಕೂಡ ಹೋರಾಟ ಮಾಡಿದಂತಾರೆ. ಅವರು ಜಾರ್ಜರ್ ಬಗ್ಗೆ ನನಗೆ ಹೇಳ್ತಾ ಇದ್ರು. ಅಂಥವ್ರಿದ್ದಂಥದ್ದು ಇಲ್ಲಿ ಈ ಯಾರ್ಯಾರು ಪ್ರೊಫೆಸರ್ SK ರಾಮಚಂದ್ರ ರಾಯರಂಥ ಅವರ ದರ್ಶನ ಶಾಸ್ತ್ರದಲ್ಲಿ ಅವರ ಮುಂದೆ ಯಾರೂ ಇಲ್ಲ. ಅವರು ಇಂಥ ಜನಗಳೆಲ್ಲ ಇದ್ದಂಥ MPL ಶಾಸ್ತ್ರಿಗಳಿದ್ದಂಥ ಜನಗಳು ಇಲ್ಲೆಲ್ಲ ನೋಡಿ, ಜನಸಾಮಾನ್ಯರಿಗೆ ಕಟ್ಟಬೇಕು ಅಂತ. ಅದೇ ರೀತಿ ಕ್ರೈಸ್ತರು ಕೂಡ ಇಲ್ಲಿ, ಕ್ರೈಸ್ತ ಸಂಸ್ಥೆಗಳು ಕೂಡ ಬಹಳ ಒಳ್ಳೊಳ್ಳೆದಿರ್ಬೋದು ಅಲ್ವಾ. ಎಂತೆಂಥ ಒಳ್ಳೆ ಶಾಲೆಗಳನ್ನು ಮಾಡಿದ್ರು. ಅದು ಎಬ್ನಜೀರ್ ಕೂಡ ಅವರದ್ದು. ಈಗ ನಮ್ಮ ರಾಮಮೂರ್ತಿ ಅವರು ನನ್ನ ಹತ್ತಿರದಿಂದ ಬಲೆ, ಅವ್ರಿಗೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಬೇರೆಯವ್ರು ಹೇಳ್ಬೋದು, ಅವ್ರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತಕ್ಕಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಇಷ್ಟೊಂದು ಮಟ್ಟಕ್ಕೆ ಬರಬೇಕು. ನಮ್ಮಲ್ಲಿ ಇರ್ತಕ್ಕಂಥ ವಿಜ್ಞಾನಿಗಳು ತಯಾರಾಗಿದ್ದಾರೆ. ಇವರೆಲ್ಲ ಇಸ್ರೋ ಮತ್ತೊಂದು ಬೆಳೆಯೆಲ್ಲ ಬರ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ನೀವು ಅವರು TJS ಜಾರ್ಜ್ ಸ್ಟುಡ್ ಎಗೇನೆಸ್ಟ್ ಕರಪ್ಷನ್ ಅಂತಕ್ಕಂಥದ್ದು ನಾನು ನ್ಯಾಯಾಧೀಶನಾಗಿ ಹೇಳಬಲ್ಲೆ ನೋಡಿ. ಈಗ 2014ರಿಂದ ಕರಪ್ಷನ್ ಆಕ್ಟ್ 1988 ಅದರಲ್ಲಿ ಮೊದಲೇನಿತ್ತು ಅಂತ ಹೇಳಿದ್ರೆ 7 ವರ್ಷದವರೆಗೆ ಕೊಡ್ಬೋದು, ದಂಡನೂ ಹಾಕಬೇಕು ಅಂತ ಇತ್ತು. ಅಂದ್ರೆ ಯಾವುದೋ ಒಂದು ಕೇಸ್ನಲ್ಲಿ ಒಬ್ಬನ ಪ್ರೂವ್ ಆಗಿದೆ, ಅವನು ಕನ್ವಿಕ್ಟ್ ಆಗಿದ್ದಾನೆ, ಅವನು ಲಂಚ ತಗೊಂಡಿದ್ದಾನೆ ಅಂತ ಪ್ರೂವ್ ಆದ್ರೂ ಅವನನ್ನ ನಾವು ಕಡೆಯಲ್ಲಿ ಕೇಳ್ತೀವಿ, ಏನಪ್ಪಾ ನೀನ್ ಏನಾದ್ರೂ ನೋಡು, ನಿನ್ನ ವಿರುದ್ಧದ ಮೊಕದ್ದಮೆ ನಿನ್ನ ವಿರುದ್ಧ ಸಾಬೀತಾಗಿದೆ, ನಿನಗೆ 7 ವರ್ಷ ನಾವು ಶಿಕ್ಷೆ ಕೊಡ್ಬೋದು, ಲಕ್ಷಾಂತರ ರೂಪಾಯಿ ಬೇಕಾದ್ರೂ ದಂಡ ಹಾಕ್ಬೋದು, ನೀನ್ ಏನೇನ್ ಹೇಳ್ತೀಯಾ ಅಂತ ಕೇಳ್ತಾನೆ. ಏನಾದ್ರು ಹೇಳೋದಿದೆಯೇನೆ, ಯಾ ತೊಂದರೆ ಹೋಗ. ಆಗ ಅವನು ತಲೆ ತೆಗ್ಸ್ಕೊಂಡಿರ್ತಾರೆ ಅವ್ರಿಗೆ. ಯಾಕೆಂದ್ರೆ ನ್ಯಾಯಾಧೀಶರ ಮುಂದೆ ಏನ್ ಹೇಳುದು, ಏನ್ ತಿಳ್ಕೊಂಡ್ಬಿಡ್ತಾರೆ. ಇಲ್ಲ ಪರವಾಗಿಲ್ಲ ಹೇಳಯ್ಯ, ನಿಮ್ಮ ಮನೆ ಕಡೆ ಏನಾದ್ರು ಕಷ್ಟ ಇದೆಯಾ ಅಂತ ನಾವು ಕೇಳಿದಾಗ ಹೇಳ್ತಾನೆ, ಸ್ವಾಮಿ ನನ್ನ ಹೆಂಡತಿಗೆ ಲಕ್ವ ಹೊಡೆದಿದೆ, ನನ್ಗೆ 2 ಹೆಣ್ಮಕ್ಳು ಮದುವೆ ಆಗಿಲ್ಲ. ಆಗ ನಾವು ಏನ್ ಮಾಡಬಹುದಾಗಿತ್ತು ಅಂತಂದ್ರೆ ಲಂಚನೇ ತಗೊಂಡಿದ್ದಾನೆ, ಆದ್ರೂ ಆಗ್ಲೇ ದೇವ್ರು ಅವನಿಗೆ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ. ಇನ್ನು ನಾವೇನು ಶಿಕ್ಷೆ ಕೊಡೋದು? ನಾವು ಅವ್ನು ಎಷ್ಟು 15 ದಿವಸ ಒಳಗಡೆ ಇದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಬೋದಾಗಿತ್ತು. ಇಲ್ಲ 15 ದಿವಸ ಇರು, ಅದರ ಬದಲು ಒಂದು 2 ಲಕ್ಷ ಕೊಡು ಅಂತ. ಈಗ 4 ವರ್ಷ ಮಿನಿಮಮ್ ಆಗೋಗಿದೆ. ನಮಗೆ ಏನೋ ಒಂದು ಸ್ವಲ್ಪ ರಿಯಾಯಿತಿ ತೋರಿಸ್ಬೇಕು ಅಂದ್ರೂ ಅವಕಾಶ ಇಲ್ಲ. ಕಾರಣ ಅಂತಂದ್ರೆ ಕರಪ್ಷನ್ ವಿರುದ್ಧ ಸಾಕಾಗೋಗಿದೆ. ಇವ್ರನ್ನ ಇನ್ನೇನು ಮಾಡೋಕೆ ಆಗೋದಿಲ್ಲ, ಅವ್ರಿಗೆ ಅತೀವವಾದಂಥ ಶಿಕ್ಷೆಯನ್ನೇ ಕೊಡಬೇಕು ಅಂತ ಹೇಳಿ 2008 ನಂತರ ಮತ್ತೆ ತಿದ್ದುಪಡಿಗಳಾಗ್ತಾ ಇದೆ. ಆದರೂ ಕೂಡ ನಮ್ಮ ಜನ ಎಚ್ಚೆತ್ತುಕೊಳ್ತಾ ಇದೆ. ನನಗೆ ಇನ್ನೂ ಒಂದು ಬಹಳ ಬೇಜಾರಾಗುತ್ತೆ. ಇವತ್ತು ನ್ಯಾಯಾಧೀಶನಾಗಿ ಹೇಳ್ತೇನೆ, ಈಗ ನೀವು ನೋಡ್ತಿರಲ್ವಾ, ಲೋಕಾಯುಕ್ತದವರು ದಾಳಿ ಮಾಡಿದ್ರು, ಇವತ್ತು ಇಂಥ ಕುಬೇರರನ್ನೆಲ್ಲ ಹಿಡಿದ್ರು, ಅವ್ರ ಮನೆಯಲ್ಲಿ 6 kg ಚಿನ್ನ ಇತ್ತು, 8 kg ಬೆಳ್ಳಿ ಇತ್ತು, ಮತ್ತೆ 30 ಲಕ್ಷ ರೂಪಾಯಿನ FD ಇತ್ತು, ಎಲ್ಲ ಬರ್ತದೆ. ಆದರೆ
70-80 ಭಾಗ ಬಿ ರಿಪೋರ್ಟ್ ಆಗುತ್ತೆ. ಕಾರಣ ಏನು? ಸೋರ್ಸ್ ರಿಪೋರ್ಟ್ ಸರಿ ಇಲ್ಲ. ಹಿಂದೆ ಅವರೆಲ್ಲ ರಾಮಮೂರ್ತಿ ಅವ್ರನ್ನ ಕೇಳಿ ಸೋರ್ಸ್ ರಿಪೋರ್ಟ್ ಕೊಡ್ಬೇಕಾದ್ರೆ ಎಲ್ಲಿ ಏನಾದ್ರು ನಾನು ಸೋರ್ಸ್ ರಿಪೋರ್ಟ್ ಕೊಡದೆ ಹೋದ್ರೆ ನನ್ನ ಮೇಲೆ ಮೆಮೊ ಕೊಟ್ಬಿಡ್ತಾರಲ್ಲ ಅಂತ ಹೇಳಿದ್ರು ಅವರು. ಆ ರೀತಿ ಪೂರ್ವಭಾವಿ ತನಿಖೆ ಮಾಡಿ ಆ ಪೂರ್ವಭಾವಿ ತನಿಖೆ ಆಧಾರದ ಮೇಲೆ ರಿಜಿಸ್ಟರ್ ಆಗಬೇಕು ಕೇಸ್. ಅಷ್ಟು ಚೆನ್ನಾಗಿರ್ತಾ ಇತ್ತು. ಈಗ ಸೋರ್ಸ್ ರಿಪೋರ್ಟ್ಗಳೇ ಹೋಗ್ಬಿಡ್ತವೆ. ಯಾಕೆಂದ್ರೆ ನನ್ನ ಮುಂದೆ ಅನೇಕ ಮೊಕದ್ದಮೆಗಳು ಬಂತು. ಜಯಲಲಿತಾ ವಿರುದ್ಧದ ಕೇಸ್ಗಳು ಕೂಡ ಬಂದಾಗ ನಮ್ಗೆ ಅನಿಸ್ತಾ ಇತ್ತು ಜಯಲಲಿತಾ ಅವ್ರ ಬಗ್ಗೆ ನನಗೆ ಬಹಳ ಅಪಾರವಾದ ಅಭಿಮಾನ ಇತ್ತು. ಬೇಕಾದ್ರೆ ಶಿ ವಾಸ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟ್ರೆಸಸ್. ಆಕೆಯ ಇಂಗ್ಲಿಷು, ಆಕೆಯ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಎಲ್ಲ ಇತ್ತು. ಆದರೂ ಕೂಡ ಆ ಕೇಸ್ ನಮ್ಮ ಮುಂದೆ ಬಂದಾಗ ಅದು ಯಾವುದೂ ಗಣನೆಗೆ ಬರಲಿಲ್ಲ. ಅದು ನಾನು ಕಾನೂನು ರೀತಿಯ ತೀರ್ಮಾನ ತಗೋಬೇಕಾಯ್ತು. ಇಲ್ಲಮ್ಮ, ಯು ಆರ್ ನಾಟ್ ಎಂಟೈಟಲ್ ಟು ಬೇಲ್ ಅಂತ ಹೇಳಬೇಕಾಯ್ತು. ಅದಕ್ಕೋಸ್ಕರ ನೋಡಿ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಒಂದು ಲಂಚ ತಗೊಳ್ಳುವಾಗ ಹಿಡಿಯೋದು, ಅದಕ್ಕೆ ಟ್ರ್ಯಾಪ್ ಕೇಸ್ ಅಂತ ಇರ್ತಾರೆ. ಲಂಚ ತಗೊಂಡು ಅವರ ಆದಾಯಕ್ಕಿಂತ ಹೆಚ್ಚಾಗಿ ಆಸ್ತಿಗಳನ್ನು ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಅಕ್ವಿಸಿಷನ್ ಆಫ್ ಪ್ರಾಪರ್ಟೀಸ್ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸ್ ಆಫ್ ಇನ್ಕಮ್ ಅಂತ. ಹೌದಾ? ಎಷ್ಟು ಜನಗಳ ಮೇಲೆ ಕೇಸ್ ಆಗ್ತಾ ಇದೆ, ಕನ್ವಿಕ್ಷನ್ ಆಗೋದು ಕಡಿಮೆ. ಕಾರಣ ಅಂತಂದರೆ ಅನೇಕ ತನಿಖೆಯಲ್ಲಿ ಲೂಪ್ ಹೋಲ್ ಆಗಿಬಿಡ್ತವೆ. ಇದನ್ನೆಲ್ಲ ಮಾಡಿದರೆ ಎಷ್ಟೆಷ್ಟು ಸಾಧ್ಯವಾಗ್ತಕ್ಕಂಥದ್ದು. ಈ ದೇಶಕ್ಕೆ ಬಹಳ ದೊಡ್ಡ ಒಂದು ಶಾಪ ಅಂದರೆ ಕರಪ್ಷನ್. ಕರಪ್ಷನ್ ಇಸ್ ಲೈಕ್ ಎ ಕ್ಯಾನ್ಸರ್ ಅಂತ ಸುಪ್ರೀಂ ಕೋರ್ಟ್ನವ್ರು ಅನೇಕ ರೀತಿ ಹೇಳಿದ್ದಾರೆ. ಆದರೂ ಈ ಕರಪ್ಷನ್ಗೆಲ್ಲ ಕಾರಣ ಏನು? ಹಿಂದೆ ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದೇನು ಅಂದರೆ, ಹಾಸಿಗೆ ಇದ್ದಷ್ಟೇ ಕಾಲ್ಚಾಚು, ಕಾಲು ಉದ್ದ ಇರೋ ಅಷ್ಟು ನಿನಗೆ ಹಾಸಿಗೆ ಇರಲ್ಲ ಅಂತ ಹೇಳ್ತಾ ಇದ್ರು ನಮಗೆ. ಹೌದಾ? ನಾವು ಹೋಗುವಂಥ ಊರಲ್ಲಿ ಏನಾದ್ರು ಹೋಟ್ಲಿಗೆ ಹೋಗ್ಬಿಟ್ರೆ ಅವ್ನ ಓನರ್ ನಮ್ಮ ತಂದೆಗೆ ಹೇಳ್ಬಿಡ್ತಾನಂತ ಹೋಟ್ಲಿಗೆ ಹೋಗ್ತಾ ಇರಲಿಲ್ಲ. ಅವಕಾಶಗಳು ಕಡಿಮೆ ಇತ್ತು. ಇವತ್ತು ನೀವು ಸಾಧಾರಣವಾದಂಥ ಪ್ರಾಮಾಣಿಕವಾದಂಥ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆಗಿ ಬೆಂಗಳೂರಿನಲ್ಲಿದ್ದು ಬಾಡಿಗೆ ಮನೆಯಲ್ಲಿದ್ದು ಒಂದು ಹೆಣ್ಣು ಒಂದು ಗಂಡು ಮಗು ಇದ್ದರೆ ನಿಜವಾಗಿಯೂ ಬದುಕೋಕ್ಕಾಗಲ್ಲ. ಅವ್ನು ಕೇಳ್ತಾನೆ ಬಂದು, ಅಮ್ಮ ಅವರು ಸ್ಕೆಚರ್ ಶೂ ಹಾಕಿಬಿಟ್ಟಿದ್ದಾರೆ ಕಣಮ್ಮ, ನನಗೂ ಒಂದು ಕೊಡಿಸು ಅಂತ ಕೇಳ್ತಾರೆ. ಒಂದು ಸ್ಕೆಚರ್ ಶೂಗೆ 7,000 ರೂಪಾಯಿ. ನಿಮಗೆ ಬರೋ ಸಂಬಳದಲ್ಲಿ 7,000 ರೂಪಾಯಿನ ಒಂದು ತಿಂಗಳಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಆದರೆ ಆ ಮಗುಗೆ ನಾವು ಹೇಳ್ಬೇಕು, ಇಲ್ಲ ಕಣಮ್ಮ ನಮ್ಗೆ ಅಷ್ಟು ಶಕ್ತಿ ಇಲ್ಲ, ಬರುತ್ತೆ ಕೊಡಿಸ್ತೀನಿ ಅಂತ ಹೇಳ್ಬೇಕು. ಇದನ್ನು ಮಾಡದೇ ಇದ್ದಾಗಲೇ ಆಗ್ತಾ ಇರ್ತಕ್ಕಂಥದ್ದು. ನಾನು ಮಂಡ್ಯದಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಲ್ಲ, ಒಂದು ಒಳ್ಳೆ ಹೋಟ್ಲಿತ್ತು, ಒಂದು ಮದುವೆ ನಡೀತಾ ಇತ್ತು. ಅವನಿಗೆ ಕೊಡ್ತಕ್ಕಂಥ ಕಾರು, ಒಂದು ದೊಡ್ಡ ಕಾರನ್ನು ಅಲ್ಲಿ ಎದುರುಗಡೆ ನಿಲ್ಲಿಸಿದ್ದಾರೆ. ಎಷ್ಟು ಧೈರ್ಯ ಅವರಿಗಿದೆ. ಸಾಧಾರಣವಾದ ಜನ ನೋಡಿ, TJS ಜಾರ್ಜ್ ಅಂತವರು ಬಹಳ ಸರಳವಾಗಿ ಬದುಕಿಬಿಟ್ರು. ಅವರು ಕರಪ್ಷನ್ ವಿರುದ್ಧ ಹೋರಾಟ ಮಾಡಿದ್ರು. ಅವರ ಒಂದು ಬೆಂಕಿಯ ನಾಲ್ಗೆ ಇದ್ದಾಗಿರ್ತು. ನಾವು ಓದ್ತಾ ಇದ್ವಿ GK ರೆಡ್ಡಿ ಅವರದ್ದು ಹಿಂದೂನಲ್ಲಿ ಬರತಕ್ಕಂಥದ್ದು, ಜಯಶೀಲ್ ರಾವ್ ಅವ್ರದ್ದು ಇರ್ಬೋದು, ಅಥವಾ TJS ಜಾರ್ಜ್ ಕಾಯ್ತಾ ಇದ್ವಿ ನಾವು. ಸುರೇಶ್ ಕುಮಾರ್ ಹೇಳಿದೆ ಭಾನುವಾರ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ವಿ. ಆ ಇಂಗ್ಲಿಷು, ಆ ಪ್ರಖರತೆ ಎಲ್ಲಿ ಕಾಣೋಕೆ ಸಾಧ್ಯ? ಇದನ್ನ Do we find such persons? No. ಯಾವುದೇ ರೀತಿಯ ಎಸ್ಟಾಬ್ಲಿಷ್ಮೆಂಟ್ ಅವ್ರು ಯಾರೇ ಇರ್ಬೋದು, ಇವತ್ತಿನ ಸರ್ಕಾರ ಇದ್ರೂ ಅವರು ಅದನ್ನು ಖಂಡಿಸೋರು ಅವರು ಇರಬೇಕು. ನಮ್ಮನ್ನು ಖಂಡಿಸುವವರು ಇಲ್ಲದೆ ಹೋದರೆ ಬಹಳ ಕಷ್ಟ. TJS ಜಾರ್ಜ್ ಅವರನ್ನು ನಾವು ಇವತ್ತು ನೀವು ಬೆಂಗಳೂರಿನ ಬಗ್ಗೆ ನೀವು ಈ ಪುಸ್ತಕದ ಮುಖಾಂತರ ಹೇಳ್ತಿಲ್ಲ, ನೀವು ಹೇಳ್ತಾ ಇರೋದು TJS ಜಾರ್ಜ್ ಅವ್ರ ಬಗ್ಗೆ. ಇಂಥವ್ರು ಅನೇಕ ಹುರಿಸ್ಬೇಕು. ಅದನ್ನ ಕೇಳಿದ್ರು ಅವತರಿಸಬೇಕು. ಇಂಥ ಜನ ನಮ್ಮಲ್ಲೇ ಯಾರೋ ಮಧ್ಯದಲ್ಲಿ ಇರ್ತಾರೆ. ಇದಕ್ಕೆ ಸ್ಯಾಕ್ರಿಫೈಸೇ, ಬೇರೆ ಏನು ಮಾರ್ಗವೇ ಇಲ್ಲ. DV ಗುಂಡಪ್ಪನವರು ಹೇಳ್ತಾರೆ, ಮೈಸೂರಿನ ಮಹಾರಾಜರು ಆ ಕಾಲದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲ ಜರ್ನಲಿಸ್ಟ್ಗೆ ಹೋಗಿ ಬರೋಕೆ ಅವಕಾಶ ಮಾಡಿಕೊಟ್ಟು, ನೋ ತಗೊಳ್ಳೋದಿಲ್ಲ, ನಾವು ನಿಮ್ಮದನ್ನು ತಗೊಂಡ್ರೆ ನಾವು ನಿಮ್ಮ ಇದರಲ್ಲಿ ಇರಬೇಕಾಗತ್ತೆ ಅಂತ ಹೇಳಿದ್ರು. ಅಂಥ ಜನರು, ಅವರು ಕೂಡ ಬಹಳ ದೊಡ್ಡ ಜರ್ನಲಿಸ್ಟ್ ಆಗಿದ್ದಂಥವ್ರು. ಅದರಿಂದ ನಮ್ಮ ಈ ವ್ಯವಸ್ಥೆ ಬಹಳ ನಾವು ಚಿಂತನೆ ಮಾಡಬೇಕು. ಎಲ್ಲ ಸಮಾನ ವಯಸ್ಕರಿದ್ದೀವಿ. ಒಂದು 50 ವರ್ಷ 60 ವರ್ಷ 70 ವರ್ಷ ಹೆಚ್ಚು ಕಡಿಮೆ ನಾವೆಲ್ಲ ಸಮಾನ ವಯಸ್ಕರೇ. ನಾನು ಬಹಳ ಸಂತೋಷ ಪಡೋದು ಅಂತ ಹೇಳಿದ್ರೆ, ಒಂದು ದೊಡ್ಡ ಬಳಗ ಬೆಳೆಸಿದ್ದಾರೆ ನಮ್ಮ ರಾಧಾಕೃಷ್ಣನ್ ಇದ್ದಾರೆ ಅಂತಂದರೆ ಅವ್ರ ಸ್ನೇಹಿತರೆಲ್ಲ ಬರ್ತಾರೆ. ಅದರಲ್ಲಿ ನಾನು ಒಬ್ಬ ಈಗ ಅಂತ ಅನ್ಕೊಂಡು ರಾಧಾಕೃಷ್ಣರವ್ರ ಬಗ್ಗೆ ಕೇಳಿದ್ದೆ. ಅವ್ರು ನನಗೆ ಯಾರೋ ಅವ್ರ ಸ್ನೇಹಿತರೊಬ್ಬರು ಫೋನ್ ಮಾಡಿ ಹೇಳಿದ್ರು ಬರಬೇಕು ಅಂತ. ಅಯ್ಯೋ, TJS ಜಾರ್ಜ್ ಅವ್ರ ಪುಸ್ತಕ ಬಿಡುಗಡೆ ಮಾಡೋದಕ್ಕಿಂತ ಇನ್ನೇನು ಅವಕಾಶ ಇದೆ? ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ಭಾನುವಾರ ನಾನೇನು ಇವತ್ತು ಯಾವುದೋ ಕೆಲಸ ಹಾಕ್ಕೊಂಡಿಲ್ಲ, ಖಂಡಿತ ಬರ್ತೀನಿ ಅಂತ ಹೇಳಿದೆ. ಓದಬೇಕು ಇದನ್ನು. ಅವ್ರು ಹೇಳಿದ್ರು ಇದನ್ನು ಕೊಡಬೇಕು. ಅವ್ರು ಹೇಳಿದ್ರು ತಪ್ಪಲ್ಲ, ನೀವು ಯು ಆರ್ ನಾಟ್ ಸೆಲ್ಲಿಂಗ್ ಇಟ್, ನೀವು ಎಲ್ರಿಗೂ ಕೊಡಿ ಇನ್ನು ಅಂತ ಹೇಳ್ತಾ ಇದ್ದೀರ. ಅಂದರೆ ಯು ವಿಲ್ ನೋ ವಾಟ್ ಬ್ಯಾಂಗ್ಳೂರ್ ಈಸ್ ಆ್ಯಂಡ್ ಬ್ಯಾಂಗ್ಳೂರ್ ವಾಸ್ ಆ್ಯಂಡ್ ಬ್ಯಾಂಗ್ಳೂರ್ ವಿಲ್ ಬಿ. ನಾನು ನೆದರ್ಲ್ಯಾಂಡ್ಸ್ಗೆ ಹೋಗಿದ್ದೆ ಸ್ವಲ್ಪ ದಿವಸದಿಂದ. ಅಲ್ಲಿ ಹೋದಾಗ ನಾವು ಆಮ್ಸ್ಟರ್ಡ್ಯಾಮ್ ಅಲ್ಲಿ ಕೇಳಿದ್ರು, ವೇರ್ ಆರ್ ಯು ಫ್ರಮ್ ಅಂತ ಕೇಳಿದ್ರು. ಐ ಫ್ರಮ್ ಬೆಂಗಳೂರು. ಓ, ಬ್ಯಾಂಗ್ಳೂರ್ ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಂದ್ರು. ಅಂದರೆ ಬ್ಯಾಂಗ್ಳೂರ್ ಸೊ
ಬೆಂಗಳೂರಿನ ನಾನು ಒಂದು ಲೇಕ್ ಅಥಾರಿಟಿ ಜಸ್ಟಿಸ್ ಎನ್ ಕೆ ಪಾಟೀಲ್ ಅವ್ರನ್ನ ಚೇರ್ಮನ್ ಮಾಡಿದ್ರು ಹೈಕೋರ್ಟ್ನಿಂದ. ಆವಾಗ ಈ ಕೆರೆಗಳ ಒಂದು ಪ್ರಿಸರ್ವೇಷನ್ ಮತ್ತೆ ಅದನ್ನ ಮಾಡಿದಾಗ ನಾನು ಅದಕ್ಕೆ ಬಹಳ ಸಹಾಯ ಮಾಡಿದ್ದೆ. ಎಷ್ಟು ಕೆರೆಗಳಿದೆ, ಅವರು ಕೆಂಪೇಗೌಡರು ಕಟ್ಟಿದಂಥ ನಮ್ಮ ಬೆಂಗಳೂರು ಬಹಳ ಎತ್ತರದಲ್ಲಿದ್ದು ಕೆರೆಗಳೆಲ್ಲ ಸುತ್ತಾ ಇದ್ದಂಥದ್ದು. ಆ ರೀತಿಯ ಒಂದು ಬಹಳ ಅದ್ಭುತವಾದ ಕಾರಣ ಅಂತಂದ್ರೆ ಬೆಂಗಳೂರಲ್ಲಿ ಮಾಡಬೇಕಾದ್ರೂ ಅದು ಅದರ್ ಇನ್ ಟರ್ಮ್ಸ್ ಆಫ್ ಕ್ಲೈಮೇಟ್, ಇನ್ ಟರ್ಮ್ಸ್ ಆಫ್ ಎಲ್ಲ ದೃಷ್ಟಿಯಿಂದನೂ ಅದು ಅನುಕೂಲ ಆಗತ್ತೆ ಅಂತ ಹೇಳಿ ಬೆಂಗಳೂರು ಮಾಡಿದಂಥದ್ದು. ಕೆಂಪೇಗೌಡರ ಬಗ್ಗೆ ಒಂದು ಅತ್ಯಂತ ಉತ್ತಮವಾದಂಥ ಒಂದು ಸಿನಿಮಾವನ್ನು ತರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸುಂದರರಾಜ್ ಅವರು ಯೋಚನೆ ಮಾಡಿದ್ದಾರೆ. ಅದು ಅವರು ಏನೇನೋ ಸಮಸ್ಯೆಗಳು ಹೇಳಿದ್ದಾರೆ, ಆ ಸಮಸ್ಯೆಗಳು ಪಾಪ ಅವ್ರು ಇರ್ಬೋದು, ಅದನ್ನು ಅವರು ಸುಧಾರಿಸಿ ಮಾಡ್ತಾರೆ ಅಂತ ಕಾಣುತ್ತೆ. ಈಗಿರೋ ಸರ್ಕಾರನೂ ಕೂಡ ಆ ವಿಚಾರದಲ್ಲಿ ನೀವು ಅದನ್ನು ಖಂಡಿತ ಕನ್ವೆ ಮಾಡಿ. ಅದಕ್ಕೆ ಸರ್ಕಾರಕ್ಕೆ ನೋಡಿ, ಕೆಲವು ಸರ್ತಿ ಸರ್ಕಾರಕ್ಕೆ ಹೇಳೋರು ಇರೋದಿಲ್ಲ. ಈಗ ಏನ್ ಹೇಳಿದ್ರು, TJS ಜಾರ್ಜ್ ಅವರು ಮನೆಗೆ ಕರೆದ್ರು ಕಾಫಿಗೆ, ಹೌದಾ ನೋಡಪ್ಪ ಹೀಗಾಗಿದೆ ಅಂತಂದ್ರು. ಸುರೇಶ್ ಕುಮಾರ್ ಜೊತೆಲಿ ಹೋದ್ರು, ಬೀಗ ತೆಗೆಸಿದ್ರು. ಪಾಪ ನಾವ್ ಎಲ್ಲದಕ್ಕೂ ಈ ರಾಜಕಾರಣಿಗಳನ್ನೇ ಬೈಯೋದನ್ನ, ಅಧಿಕಾರಿಗಳನ್ನೇ ಬೈಯೋದು. ನಾವೇನು ಮಾಡ್ಬೇಕು ಮೊದಲು ಮಾಡೋಣ, ಆಮೇಲೆ ಉಳಿದವ್ರು ನಾವು ಮಾಡೋಣ. ವಾಟ್ ಎವರ್ ಈಸ್ ಟು ಬಿ ಡನ್ ಫ್ರಮ್ ಅವರ್ ಸೈಡ್, ಲೆಟ್ ಅಸ್ ಡೂ ಇಟ್. ಅಂಡ್ ಇಫ್ ದೇ ಡೋಂಟ್ ಡೂ ಇಟ್, ಬನ್ನಿ ಕರೆಯೋಣ. ಸಂತೋಷ್ ಹೆಗ್ಡೆ ಅವ್ರನ್ನ ಬನ್ನಿ ಸರ್, ನೀವು ಕೂತ್ಕೊಳ್ಳೋಣ ಫ್ರೀಡಮ್ ಪಾರ್ಕ್ ಅಲ್ಲಿ ಅಂತ ಕೇಳಿ ಖಂಡಿತ ಬರ್ತಾರೆ. ನಾನು ಬರ್ತೀನಿ, ಕೂತ್ಕೊಳ್ಳೋಣ. ಸಾರ್ವಜನಿಕವಾದಂಥ ವಿಷಯಗಳು ಯಾವುದೇ ಇದ್ರು ನಾವು ಹೋರಾಟ ಮಾಡಬೇಕು. ನೋಡಿ, ಅದಕ್ಕೆ ಹೇಳ್ತಾರೆ ಈ ಎನ್ವಿರಾನ್ಮೆಂಟ್ ನಲ್ಲಿ ವಿ ಆರ್ ಓನ್ಲಿ ದಿ ಟ್ರಸ್ಟೀಸ್, ವಿ ಹ್ಯಾವ್ ಟು ಹ್ಯಾಂಡ್ ಓವರ್ ದಿ ಪ್ರೆಸೆಂಟ್ ಎನ್ವಿರಾನ್ಮೆಂಟ್ without any pollution to the coming generation. We have a responsibility. We can't avoid it. We can't escape it. ಇಷ್ಟು ಜನ ಸಾಕು. ಒಬ್ಬ TJS ಜಾರ್ಜ್ ಒಬ್ಬ ಸರ್ಕಾರನ ಅಲ್ಲಾಡಿಸ್ಬಿಡ್ತಾ ಇದ್ರು ಅಂತ ಹೇಳಿದ್ರೆ, ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಅವತ್ತು ಎಮರ್ಜೆನ್ಸಿ ಹಾಕಿದ 26ನೇ ತಾರೀಕು ಬೆಳಗ್ಗೆ ಏನ್ ಮಾಡಿದ್ರು, ಅವ್ರು ಎಡಿಟೋರಿಯಲ್ ಖಾಲಿ ಹೊಡೆದ್ಬಿಟ್ರು. ಅವರು ಧೈರ್ಯ, ಅದನ್ನೆಲ್ಲ ವಿರೋಧಿಸ್ತಕ್ಕ ಒಬ್ರು HR ಖನ್ನಾ ಅವರು 5 ಜನ ನ್ಯಾಯಮೂರ್ತಿಗಳಿದ್ದಂಥ ಸಂವಿಧಾನ ಪೀಠ. ಅದರಲ್ಲಿ ನೀವು ಬೇಕಾದ್ರೆ ಇವತ್ತು ಓದಿ ನೋಡಿ. ಅವರು PN ಭಗತ್ ಅವರು ಅವರು ಚೀಫ್ ಜಸ್ಟಿಸ್ ಆಗಿದ್ರು. ಅವರು ಹಿ ವಾಸ್ ಇನ್ ಫೇವರ್ ಆಫ್ ಅಪೋಸಿಂಗ್ ದಿಸ್ ಎಮರ್ಜೆನ್ಸಿ. ಅದ್ರ ಅನ್ಫಾರ್ಚುನೇಟ್ಲಿ 4:1 ಆಯ್ತು. ಅದನ್ನು ವಿರೋಧ ಮಾಡಿದವರು HR ಖನ್ನಾ ಒಬ್ಬರೇ. ಅವ್ರಿಗೆ ಗೊತ್ತಿತ್ತು ಚೀಫ್ ಜಸ್ಟಿಸ್ಗೆ ನೆಕ್ಸ್ಟ್ ಎಲ್ಲ ಇದ್ರು, ನನಗೆ ಕೊಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡ್ರು. ನೋ ಪ್ರಾಬ್ಲಮ್. ಅವ್ರ ತಂಗಿಗೆ ಹೇಳ್ತಾರೆ, ಅವರು ಹಿಮಾಚಲ್ ಪ್ರದೇಶಕ್ಕೆ ಹೋಗಿರ್ತಾರೆ, ಅವರಲ್ಲಿ ನೋಡೋ ನನಗೆ ಕೊಡೋದಿಲ್ಲ ಅಂತ ಹೇಳಿ. ದಿ ಮೊಮೆಂಟ್ ಅವ್ರನ್ನ ಓವರ್ ಲುಕ್ ಮಾಡಿ ಬೇರೆಯವ್ರಿಗೆ ಕೊಟ್ಟಷ್ಟು ಮಾರನೆಸ ಕೊಟ್ಬಿಟ್ರು. ಆದ್ರೆ ಚೀಫ್ ಜಸ್ಟಿಸೇ ಆಗ್ಬೇಕಾದಿಲ್ಲ. ಇವತ್ತು ಭಾರತದ ಜುಡಿಷಿಯಲ್ ಹಿಸ್ಟ್ರಿನಲ್ಲಿ ಅವರ ಹೆಸರು ಸದಾ ಚಳಿಯದೆ. ಅದರಿಂದ ಬರ್ತದೆ ಹೋಗ್ತದೆ. ನಾವು ಮಾಡದೆ ಹೋದ್ರೆ ಇನ್ಯಾರೂ ಮಾಡೋದೇ ಇಲ್ಲ. ದೇವ್ರು ನಮ್ಮನ್ನೆಲ್ಲ ಚೆನ್ನಾಗಿಟ್ಟಿದ್ದಾನೆ. ಎಲ್ಲ ಸ್ವಲ್ಪ ಒಂದು ಮಾಡಿದ್ರೆ ಬಡವರ ಜೀವನ ಹಸನ ಆಗ್ಬೋದು. ಪಾಪ ಸುಂದರರಾಜ್ ಅವ್ರು ಹೇಳಿದ್ರು ನೋಡಿ, ಆ ತುಡ್ತ ನೋಡಿ ಅವ್ರಿಗೆ ಎಲ್ಲಿದೆ, ಅವ್ರಿಗೆ ಎಲ್ಲಿದೆ, ಓಡ್ ಹೋಗ್ಬೇಕು. ಅವ್ರಿಗೆ ಹೋಯ್ತು. ಅವತ್ತು ನಾನು ಸಂಜೆ ನೆನ್ನೆ ನೋಡ್ತಾ ಇದ್ದೆ, ನನ್ನ ಮಗಳ ಜೊತೆ ಹೇಳ್ತಾ ಇದ್ದೆ, ನೋಡಿ ಈಗಾಗಲೇ ಮಳೆ ಹನಿತಾ ಇದೆ, ಪಾನಿಪುರಿ ಮಾಡೋರು ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ. ಪಾಪ ಹೋಗ್ಬೇಕು, ಮತ್ತೆ ಬೆಳಗ್ಗೆ ಉಪಯೋಗಿಸೋಕ್ಕಾಗೋದಿಲ್ಲ. ತಿಂಡಿ ಅಂಗಡಿಯವರು ಏನ್ ಮಾಡ್ಬೇಕು, ಏನು ಬಂದಿದ್ದಾರೆ, ಈಗೆಲ್ಲ ಕಟ್ಕೊಳಕ್ ಬಂದಿದ್ದಾರೆ. ಎಲ್ಲ ನೋಡಿ ಏನ್ ಮಾಡ್ತಾರೆ, ಬೇಕಾದ ಕಡೆ ಮೈಗ್ರೇಟ್ ಮಾಡ್ತಾರೆ. ಎಲ್ಲಿ ದೂರದಲ್ಲಿ ಹೊರಗಡೆ ಇರುತ್ತೆ ಅಲ್ಲೊಂದು ಹಾಕ್ಬಿಡ್ತಾರೆ, ಒಂದು ಸಣ್ಣದೊಂದು ಗುಡಿಸ್ಲು ಹಾಕ್ಬಿಡ್ತಾರೆ. ಆಮೇಲೆ ಓಟ್ಗೋಸ್ಕರ ಅವ್ರನ್ನ ಏನ್ ಮಾಡ್ತಾರೆ, ಅಲ್ಲೇ ಅದನ್ನ ರೆಗ್ಯುಲರೈಸೇಷನ್ ಅಂತ ಆಗುತ್ತೆ. ಆಗೋದಿಲ್ಲ. ಈಗ ನೋಡಿ, ಜಯನಗರ ಅಷ್ಟಂತೂ ಅದ್ಭುತವಾಗಿದೆ ಅಲ್ಲ, ಅಲ್ಲಿ ಕೆಲವೆಲ್ಲ ಸಣ್ಣ ಪುಟ್ಟ ಪ್ಯಾಕೆಟ್ಗಳು ನೋಡಿ, ರಾಜಾನಗರದ ಹತ್ರ ಸಣ್ಣ ಪುಟ್ಟ ಪ್ಯಾಕೆಟ್ಗಳು ನೋಡಿ. ಏನ್ ಮಾಡಬೇಕು, ಪ್ಲಾನರ್ಸ್ಗೂ ಕಷ್ಟ ಇದು, ತುಂಬಾ ಪ್ಲಾನರ್ಸ್ಗೂ ಕಷ್ಟ ಇದೆ. ಅದರಿಂದ ನಾವು ಯೋಚನೆ ಮಾಡಬೇಕು. ನಾನು ಶಿವರಾಮ್ ಕಾರಂತ್ ಲೇಔಟ್ ಹೋದಾಗ ನಮ್ಮ ಕಮಿಟಿಯವ್ರ ಜೊತೆ ನಾವು ಮಾತಾಡಿ ನೋಡಿ, ಲೆಟ್ ಅಸ್ ಟ್ರೈ ಟು ನಮ್ದಲ್ಲ ಅದು ಲೆಟ್ ಅಸ್ ಟ್ರೈ ಟು ಪ್ರಪೋಸ್ ಆಸ್ ವೈಡ್ ರೋಡ್ಸ್ ಆಸ್ ವೈಡ್ ಆಸ್ ಪಾಸಿಬಲ್ ಅಂತ ಹೇಳಿದ್ವಿ. ಹೌದಾ, ನಾಳೆ ಒಂದು 60-100 ವರ್ಷಗಳ, ಈಗ ಜಯನಗರ ಮಾಡಿದಾಗ ಬಹುಶಃ ಅವರೊಂದು 4 ತಲೆಮಾರನ ಜ್ಞಾಪಕ ಇಟ್ಕೊಂಡು ಮಾಡಿದ್ದಾರೆ. ಆಗಿನ ಯಾರು ಟೌನ್ ಪ್ಲಾನರ್ಸ್ ಇದ್ದಾರೆ, ದೇ ಮೈಟ್ ಹ್ಯಾವ್ ಥಾಟ್ ಆಫ್ ಅಬೌಟ್ 4 generations ಅಹೆಡ್. ನಮ್ಗೆ ಎಂಥ ಜನ ಇದ್ದಾರೆ, ನಮ್ಗೆ ನರಸಿಂಹನ್ಗಿಂತ ಜನ ಬೇಕಾ ನಮ್ಗೆ? ಬಹಳ ಸರಳವಾದಂಥ ಸೂತ್ರಗಳನ್ನು ಹುಡುಕೊಡುವಂಥ ಜನ ನಮ್ಮ ಮಧ್ಯದಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ಸೇರಿಸ್ಬೇಕು. ಸರ್ಕಾರ ಅದಕ್ಕೆ ಒಂದು ದೊಡ್ಡದಾದಂಥ ಒಂದು ಏನು ಹೇಳ್ಬೋದು, ಇಚ್ಛಾಶಕ್ತಿ, ವಿಲ್ ಪವರ್ ಬೇಕು. ಅದನ್ನ ನಮ್ಮ ಮಾಡುವಂಥ ಶಕ್ತಿ ಯಾವುದೇ ಸರ್ಕಾರ ಇದ್ರು ಹೇಳೋ ಶಕ್ತಿ ನಮ್ಮ ಸುರೇಶ್ ಕುಮಾರ್ ಅವ್ರಿಗೆ ಇದೆ. ಹಿ ಮೈಂಟೈನ್ಸ್ ಗುಡ್ ರಿಲೇಶನ್ಶಿಪ್. ಅದು ಬೇರೆ, ರಾಜಕೀಯ ಬೇರೆ, ವಿರೋಧ ಮಾಡುವಾಗ ಮಾಡ್ತಾರೆ. ಬಟ್ ಈಸ್ ಏಬಲ್, ಅವ್ರು ಹೋದ್ರೆ ಬೇಕಾದ್ರೆ ಕೆನ್ ಇವನ್ ಸ್ಪೀಕ್ ಟು ಶಿವಕುಮಾರ್ ಕೇಳ್ತಾರೆ. ಈಗ ಅವ್ರಿಗೂ ಇದೆ ನೋಡಿ, ಅವ್ರಿಗೂ ಶಿವಕುಮಾರ್ ಅವ್ರಿಗೂ ಮಾಡಬೇಕು ಅಂತಿದೆ. ಹೌದು, ಮುಂದೆ ಬರುತ್ತೆ, ನನಗೂ ಒಂದು ಹೆಸರು ಬರಬೇಕು, ನಾನು SM ಕೃಷ್ಣ ಅವ್ರ ಹಾಗೆ ಮಾಡಬೇಕು. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಸರ್ ನೀವು ಮಾಡಬೇಕು ಅಂತ ಹೇಳ್ತಾರೆ. ಬರೀ ಹೇಳ್ರಿ, ಅವ್ರಿಗೆ ಹೇಳ್ದಲ್ಲೇ ಹೋದ್ರೆ, ಕೂತ್ಕೊಂಡು ಹೇಳ್ದಲ್ಲೇ ಹೋದ್ರೆ ಅವ್ರು ಕೇಳಲ್ಲ. ಅದರಿಂದ ಹೇಳುವಂಥ ಸಂದರ್ಭಗಳು ಅನೇಕ ಬರ್ತವೆ. ಇದು ಅಂತ ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ
ಬಹಳ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ. ಇದು ಒಂದು ಪ್ರೋಟೋಕಾಲ್ ಪ್ರೋಗ್ರಾಮ್ ಅಲ್ಲ, ಇದು ಈ ಪ್ರೋಟೋಕಾಲ್ ಪ್ರೋಗ್ರಾಮ್ ನೋಡಿ ಬಂದ್ರು, ಯಾರ ಬಗ್ಗೆನೋ ಹೇಳ್ಬೇಕು, ಅವರಲ್ದಲ್ಲೇ ಇನ್ಯಾರು ಹೇಳಕ್ಕಾಗಲ್ಲ, ಅವರೇ ಹೇಳಬೇಕು, ಅವರೇ ಹೇಳಿದ್ರು. ಎಂಥ ಅದ್ಭುತವಾದಂತು. MS ಸುಬ್ಬಲಕ್ಷ್ಮಿ ಅವರ ಮನೆತನದವರ ಹಾಡನ್ನ ಕೇಳುವಂತ ಸೌಭಾಗ್ಯ ನಮ್ಗೆ. ಅವರೇ ಬಂದಿದ್ದಾರೆ ಅಂತ ಹೇಳಿ, MS ಅವರೇ ನಮ್ಮ ಮುಂದೆ ಇದ್ದಾರೇನೋ ಅಂತ ಹೇಳಿ. ಹೌದಾ? ಆಮೇಲೆ ಇವರು ಅತ್ಯಂತ ಅದ್ಭುತವಾಗಿ ಹಾಡಿದ್ರು. ಎಲ್ಲಾ ಕ್ಷೇತ್ರದಿಂದನೂ ಜನ ಬಂದಿದ್ದಾರೆ ನೋಡಿ. ಅತ್ಯಂತ ಇಂಟೆಲೆಕ್ಚುಯಲ್ ಕ್ಲಾಸಿಂದ ಸಾಧಾರಣವಾದ ಜನ, ದಿನನಿತ್ಯ ದುಡಿಯುವಂತಕ್ಕ ಜನ ಬಂದಿದ್ದಾರೆ. ಅಂಥ ಒಂದು ದೊಡ್ಡ ಬಳಗವನ್ನ ರಾಧಾಕೃಷ್ಣ ಅವರು ಒಪ್ಪಿದ್ದಾರೆ. ಈಗ ನಮ್ಗೆ ಯಾಕೆ ಈ ವಯಸ್ಸಲ್ಲಿ ಸಣ್ಣ ಸ್ಮಾಲ್ ಪ್ಲೆಷರ್ಸ್ ಇವೆಲ್ಲ ಅವ್ರು ಹೇಳ್ತಾ ಇದ್ರು. ಹೋಗಿ ನಮ್ಗೆ ಬೇರೆ ಹೋಗಿ ನಾವು ITC ವಿಂಡ್ಸರ್ ಮ್ಯಾನರಲ್ಲೇ ಹೋಗಿ ದಕ್ಷಿಣ ತಿಂಡಿಯಲ್ಲೇ ಊಟ ಮಾಡ್ಬೋದು, ಬೇರೆ ಪ್ರಶ್ನೆ. ಆದರೆ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಮಯ್ಯ ಹೋಟ್ಲಲ್ಲಿ ಸಂಜೆ ಎಲ್ಲರ ಮಧ್ಯದಲ್ಲಿ ಅರ್ಧ ಕಾಫಿ ಕುಡಿದ್ರೆ ಸಿಗುವಂತ ಸಂತೋಷ, 10 ರೂಪಾಯಿ ಕೊಟ್ಟು ಕಡಲೆಕಾಯಿ ಬೀಜನ ತಿನ್ಕೊಂಡು ಹೋಗೋದು, ಮತ್ತೆ ಬಿಡಿಸೋ ಅದನ್ನ ಇದಿರ್ತದಲ್ಲ, ಯಾವುದಕ್ಕ ಸೊಪ್ಪು ಕೊಡ್ಲೆ ಅದನ್ನ ಬೀಸ್ಕೊಂಡು, ಸ್ಮಾಲ್ ಪ್ರೆಷರ್ಸ್. ವಯಸ್ಸಾದಾಗ ನಾವೆಲ್ಲ ಈ ಚಿಕ್ಕಂದಲ್ಲಿ ಮಾಡಿರ್ತೀವಲ್ಲ, ಇವೆಲ್ಲ ಮಾಡಬೇಕು. ನಾವು ಓದಿದ ಶಾಲೆಗಳು, ನಾವು ನೋಡಿದ ಊರುಗಳು, ನಾವು ಸ್ನೇಹಿತರಾಗಿದ್ದಂಥವ್ರನ್ನೆಲ್ಲ ಹಳಬರನ್ನೆಲ್ಲ ಮಾತಾಡಿದ್ರೆ ನಮ್ಮ ಡಿಮೆನ್ಷಿಯಾ ಇರ್ಬೋದು ಅಥವಾ ಆಲ್ಝ್ಮೈರ್ಸ್ ಇರ್ಬೋದು, ಅದು ಮುಂದೆ ಹೋಗ್ಬೋದು ಅಥವಾ ಬರದಲ್ಲೇ ಇರ್ಬೋದು. ಒಂದು ಫೀಲ್ ಗುಡ್ ಫ್ಯಾಕ್ಟರ್. ಎಂಥ ಅದ್ಭುತವಾಗಿ ಹಾಡ್ತಾರೆ ನಮ್ಮ ಇವರು. ಇದೆಲ್ಲ ಒಂದು ಬಹಳ ಸಂತೋಷ. ನನಗೊಂದು ಯೋಗ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ. ಇದು TJS ಜಾರ್ಜರ್ ಅವರಿಗೆ ಒಂದು ನುಡಿ ನಮನವನ್ನು ನಾವು ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇಂಥ ಪುಸ್ತಕವನ್ನು ಅವರು ಬರೆಯೋದಕ್ಕೆ ದೇವರು, ಆ ಪರಮಾತ್ಮ ಎಲ್ಲ ರೀತಿಯ ಶಕ್ತಿಯನ್ನು ಅವರಿಗೆ ಹೆಚ್ಚಿಗೆ ಕೊಡಲಿ. ಇಂಥ ಪುಸ್ತಕಗಳು ಅವ್ರ ಕಡೆಯಿಂದ ಆಗಲಿ. ನಾವು ಓದುವಂಥ ಸಂದರ್ಭ, ವಯಸ್ಸಾಗ್ತಾ ನಮಗೆ ಭಾಳ ದೊಡ್ಡ ಸಂಗಾತಿ ಅಂದರೆ ಪುಸ್ತಕ. ಅದು ಬಿಟ್ಟು ನನ್ನ ಅನುಭವ ಇವತ್ತು ಕನ್ನಡ ಪುಸ್ತಕ, ಫ್ರೆಂಡ್ಸ್, ಆಮೇಲೆ ಒಳ್ಳೆ ಸಂಗೀತ. ಯಾರು ಡಯಾಬಿಟಿಸ್ ಇರೋರು ರಾತ್ರಿ ಹೊತ್ತು ಊಟ ಮಾಡಿ 1 ಗಂಟೆ ಮೇಲೆ ಒಂದು ಒಳ್ಳೆ ಸಂಗೀತ ಅಥವಾ ಒಳ್ಳೆ ಹಾಡುಗಳನ್ನು, ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ಇಂಥ ಹಾಡನ್ನು ಕೇಳ್ತಾ ಇದ್ರೆ ಎಂಥ ಅದ್ಭುತವಾದ PB ಶ್ರೀನಿವಾಸ್ ಅವರ ಹಾಡೋದು. ಅದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈಗ ಬರೆಯುವಂತಹದ್ದು ಎಂಥದ್ದು, ಅದು ಅದ್ಭುತವಾದಂಥದ್ದು. ಅವರ ನಟನೆ, ಜಯಂತಿ ಅಭಿನಯ ಶಾರದೆ, ನಾವು ದಿನ ಇದನ್ನ ನಾವು ಕೇಳ್ತೇವೆ. ಇಂಥ ಒಳ್ಳೆ ಅವಕಾಶಗಳನ್ನ ಮಾಡಿ ಹೇಗೆ ಜೀವನವನ್ನ ನಮ್ಮ ವಯಸ್ಸಾಗ್ತಾ ಆಗ್ತಾ ತುಂಬಾ ಅನೇಕ ಸಮಸ್ಯೆಗಳಿರುತ್ತೆ. ಸಮಸ್ಯೆಗಳಾದರೂ ನಾವು ಕಲ್ತಿರೋದನ್ನ ಇನ್ನೊಬ್ಬರಿಗೆ ಕೊಟ್ಟು ಹೋಗುವಂಥ ಒಂದು ಅವಕಾಶ, ಅಂಥದ ಒಂದು ಕಾರ್ಯಕ್ರಮನ TJS ಜಾರ್ಜ್ ಅವರು ಬರೆದಂಥ, ಅವ್ರಿಗೇನು ಬರಿಬೇಕಾದ ಪುಸ್ತಕ ಇರಲಿಲ್ಲ, ಆದರೆ TJS ಜಾರ್ಜ್ ಅವರು ಅನಿಸಿತ್ತು ಅವರಿಗೆ, ನೋ ಐ ಶುಡ್ ಗಿವ್ ಸಮಥಿಂಗ್ ಟು ದಿಸ್ ಸಿಟಿ ವೇರ್ ಐ ಹ್ಯಾವ್ ಲಿವ್ಡ್ ಫಾರ್ ಸೆವೆರಲ್ ಡಿಕೇಡ್ಸ್. ಅದನ್ನು ಭಾಳ ಅತ್ಯುತ್ತಮವಾಗಿ ಇಂಗ್ಲೀಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕನ್ನಡಕ್ಕೆ ಅತ್ಯುತ್ತಮವಾದ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಾವು ಅದು ನಿಂತ್ಕೊಂಡಾಗ ಹಿಂದೆ ಎಲ್ಲ ಏನೆಲ್ಲ ನಡ್ಕೊಂಬರ್ತು ಅಂತ ನಮ್ಗೆ ಮುಂದೆ ಒಂದು ಚಿತ್ರ ಕಂಪ್ಯೂಟರ್ಲಿ ಬಂದಾಗ ಆಗ್ತದೆ. ಓದಿಲ್ಲ, ನಾನು ಖಂಡಿತ ಓದ್ತೀನಿ, ಖಂಡಿತ ಪುಸ್ತಕನ ತಗೊಂಡು ಬೇರೆ ನಮ್ಮ ಸ್ನೇಹಿತರಿಗೂ ಕೊಡ್ತೀನಿ. ರಾಧಾಕೃಷ್ಣ ಅವರೇ, ನೀವು ಈ ಕೆಲಸ ಎಲ್ಲ ಮಾಡಬೇಕಾದ್ರೆ ನಿಮ್ಮ ಮನೆಯವರು, ನಿಮ್ಮ ಕುಟುಂಬಸ್ಥರು ಬಹಳ ನಿಮ್ಮ ಹಿಂದೆ ನಿಂತಿದ್ದಾರೆ. ಯಾಕೆಂದರೆ ಇಲ್ಲದೆ ಹೋದರೆ ಕಷ್ಟ. ಇಲ್ಲದೆ ಹೋದ್ರೆ ಏನ್ರಿ ಯಾಕೆ ಹೋಗ್ತಾರೆ, ನೀವ್ಯಾಕೆ ಬರೀತೀರ, ಇವೆಲ್ಲ ಯಾಕ್ರಿ ಈ ವಯಸ್ಸಲ್ಲಿ ಅಂತಂದ್ರೆ ತಂಡಿರತ್ತೆ, ಇಲ್ಲ ಬರೀರಿ ಅಂತ ಹೇಳಿ ಅವರು ಅವಕಾಶ ಕೊಡ್ತಾರೆ. ಮಗಳು ಇಲ್ಲಪ್ಪ ಬರೆಯಪ್ಪ ನೀನು, ನಾವಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಇವೆಲ್ಲ ಯು ಆರ್ ಫಾರ್ಚುನೇಟ್ ಟು ಹ್ಯಾವ್ ಸಚ್ ವಂಡರ್ಫುಲ್ ಅಟ್ಮಾಸ್ಫಿಯರ್ ಇನ್ ಯುವರ್ ಫ್ಯಾಮಿಲಿ. ಯು ಹ್ಯಾವ್ ಸೋ ಮಚ್ ಆಫ್ ಪೀಪಲ್ who are behind you, and I congratulate you for penning this book. Thank you.